ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಟೊಮೆಟೊನ ಉಪ್ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನೇನು ಬೇಕು ಅಂದರೆ ಒಂದು 10 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಒಂದು 7-8 ಒಣಮೆಣ್ಸಿನ್ಕಾಯಿ, ಆಮೇಲೆ ಒಂದು ಗೆಡ್ಡೆ ಪೂರ್ತಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ನಾನು ಕಾಳುಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಈಗ ನೋಡಿ ನಾನು ಒಂದು ಪಾತ್ರೆಗೆ ನೋಡಿ ಒಂದು ಸ್ವಲ್ಪ ನಾನು ಒಂದು 10 ಟೊಮೆಟೊ ಕುಯ್ದು ಸೆಂಟ್ರಲ್ಲಿ ಕುಯ್ದು ಮಡಗಿದ್ದೀನಿ. ಏನಕ್ಕೆ ಇದು ಕುಯ್ಯೋದ್ರಿಂದ ಅಂತ ಅಂದರೆ ಹುಳ ಪಳ ಇರುತ್ತೆ, ಅದು ನೋಡಿಕೊಂಡು ನಾವು ಕುಯ್ದುಬಿಟ್ಟು ಹಾಕಿದ್ರೆ ಒಳ್ಳೆಯದು. ಈಗ ನೋಡಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದು ನಮಗೆ ಸಾಂಬಾರಿಗೆ ಎಷ್ಟು ಹದ ಬೇಕೋ ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ಈಗ ನೋಡಿ ನಾನು ಟೊಮೆಟೊನ ಮತ್ತೆ ಅದ್ರ ಜೊತೆಗೆ ನಾನು ಒಣಮೆಣ್ಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಇವೆರಡು ಚೆನ್ನಾಗಿ ಬೇಯ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾಗಿದೆ ನೋಡಿ. ಇವಾಗ ನಾನು ಅದನ್ನು ಒಂದು ಪಾತ್ರೆಯಲ್ಲಿ ಹಾರಕ್ಕಿಕ್ಕಿದ್ದೆ, ಅದು ನೀಟಾಗಿ ಹಾರಿದೆ. ಇವಾಗ ನೋಡಿ ನಾನು ನೀರಿಂದ ಎತ್ಕೋತಾ ಇದ್ದೀನಿ. ಅದು ನೀಟಾಗಿ ನಾವು ಇದು ಮಾಡ್ಕೋಬೇಕು. ಮೆಣಸಿನ್ಕಾಯಿನೂ ಸಹ ಅದನ್ನು ಬೇಯಿಸ್ಕೊಂಡ್ರೆ ತುಂಬ ರುಚಿ ಇರುತ್ತೆ. ಈಗ ನೋಡಿ ನಾನು ಅದನ್ನು ತಟ್ಟೆಯಲ್ಲಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡಿ ಈಗ ಇದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ಕೊತ್ತಂಬರಿನೂ ಸಹ ನಾನು ಹಾಕೋತಾ ಇದ್ದೀನಿ. ಈಗ ಬೆಳ್ಳುಳ್ಳಿ, ಜೀರಿಗೆ, ಕಾಯಿ, ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಟೊಮೆಟೊನ ಉಪ್ಸಾರಾಗಿರೋದ್ರಿಂದ ಇದು ಟೊಮೆಟೊನಲ್ಲೇ ಒಂದು ಸ್ವಲ್ಪ ಹುಳಿನಾಂಶ ಇರುತ್ತೆ, ಅದರಿಂದ ನಾನು ಹುಣಸೆಹಣ್ಣೇನು ಹಾಕ್ಕೊಳ್ಳಲ್ಲ. ಈಗ ನೋಡಿ ಕೊತ್ತಂಬರಿ ಹಾಕ್ಕೊಂಡು ನುಣ್ಣಗೆ ನಾನು ರುಬ್ಕೊಂಬರ್ತೀನಿ. ಈಗ ನೋಡಿ ನುಣ್ಣಗೆ ನಾನು ರುಬ್ಬಿದ್ದೀನಿ. ನಾನು ಅದೇ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕೋತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಮತ್ತು 1-3 ಎಸ್ಲು ನಾನು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕೋತಾ ಇದ್ದೀನಿ. ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ನಾನು ಇದು ರುಬ್ಕೊಂಡಿರೋ ಮಸಾಲ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಇದು ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಅದೇ ಸಪ್ಪರಸನ ತೊಗೊಂಡು ನೀಟಾಗಿ ಜಾರಲ್ಲಿರೋ ಮಸಾಲೆನೆಲ್ಲ ನೀಟಾಗಿ ಅಳ್ಳಾಡಿಸ್ಕೊಂಡು ಅದಕ್ಕೆ ಒಯ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಇದು ಮಾತ್ರ ತುಂಬ ಸೂಪರಾಗಿರುತ್ತೆ ಟೊಮೆಟೊನ ಉಪ್ಸಾರು. ಇದು ಅನ್ನ ಜೊತೆ, ಮುದ್ದೆ ಜೊತೆ ತುಂಬ ರುಚಿಯಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಾಗಿರೋರಿಗೆ ಇದೊಂದ್ಸಲಿ ಟ್ರೈ ಮಾಡಿ. ಬ್ಯಾಚುಲರ್ಸು ಸಹ ಮಾಡ್ಕೋಬೋದು, ಅಷ್ಟೇ ರುಚಿಯಾಗಿರುತ್ತೆ. ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ನೋಡಿಕೊಂಡು ಹಾಕ್ಕೋಬೇಕು. ಸಪ್ಪೆ ಇದ್ದರೆ ಹಾಕ್ಕೊಳ್ಳಿ. ಈಗ ನೋಡಿ ಅದು ಚೆನ್ನಾಗಿ ಮಳ್ಳಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಸಿಗಲಿ. ಈಗ ನೋಡಿ ನೀಟಾಗಿ ಅದು ಮಳ್ಳಬೇಕು ಚೆನ್ನಾಗಿ. ಈಗ ಮಳ್ತಾ ಇದೆ ನೋಡಿ. ಇದು ತುಂಬ ಟೇಸ್ಟಾಗಿರುತ್ತೆ, ರುಚಿಯಾಗೂ ಇರುತ್ತೆ. ಇದು ಮಾತ್ರ ಅನ್ನಕ್ಕೆ ಮಾತ್ರ ಸೂಪರಾಗಿರುತ್ತೆ. ಇದು ಏನು ತರಕಾರಿ ಇಲ್ದಿರೋ ಟೈಮಲ್ಲಿ ನೋಡಿ ಈ ಥರ ಮಾಡ್ಕೋಬೋದು ಆರಾಮಾಗಿ. ಟೊಮೆಟೊನೂ ಜಾಸ್ತಿ ಇದ್ದಾಗಲೂ ಸಹ ಈ ಥರ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಮಳ್ಳಿದು ಒಂದು 5 ನಿಮಿಷ, ಒಂದು 10 ನಿಮಿಷ ಮಳ್ಳಬೇಕು. ಇದು ಮಳ್ಳದ ಮೇಲೆ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಇದು ಜಾಸ್ತಿ ಲೇಟ್ ಏನಾಗಲ್ಲ. ಟೊಮೆಟೊ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಬೇಯಿಸ್ಕೊಂಬಿಟ್ರೆ ಒಂದು 10-15 ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿಯಾಗೋಗುತ್ತೆ. ಅಷ್ಟು ಈಸಿಯಾಗಿರುತ್ತೆ ಇದು ಸಾಂಬಾರು. ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ನೀವು ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಲೈಕ್ ಕೊಡಿ. ನೋಡಿ ನಾನು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಾತ್ರ ತುಂಬ ಸೂಪರಾಗಿತ್ತು. ಒಂದ್ಸಲಿ ನೀವು ಟ್ರೈ ಮಾಡಿ. ಈಗ ನೋಡಿ ನಾನು ಕರಿಬೇವನ್ನ ಒಂದು ಸ್ವಲ್ಪ ಅಲಂಕಾರ ಮಾಡ್ತಾಯಿದ್ದೀನಿ. ಈಗ ನೋಡಿ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಪೂರ್ತಿ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.